ಹಾಯ್ ಹಲೋ ವೀಕ್ಷಕರೇ, ಈ ಸೀಸನ್ನ ಕೊನೆಯ ನಾಮಿನೇಷನ್ ಚಟುವಟಿಕೆ ಮುಕ್ತಾಯವಾಗಿದೆ. ಇದರಲ್ಲಿ ನಾಮಿನೇಟ್ ಆಗಿರೋ ಸ್ಪರ್ಧಿಗಳು ಯಾರು ಮತ್ತು ಯಾರು ಸೇಫ್ ಆಗಿದ್ದಾರೆ ಮತ್ತು ಯಾರು ಯಾರನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತು ಈ ಚಟುವಟಿಕೆ ಯಾವ ರೀತಿ ಇತ್ತೆಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲಿಗೆ ಈ ಟಾಸ್ಕ್ ಯಾವ ರೀತಿ ಇತ್ತೆಂದು ನೋಡುವುದಾದರೆ, ನೀವು ಇಮೇಜ್ ನಲ್ಲಿ ನೋಡುತ್ತಿರಬಹುದು, ಗಾರ್ಡನ್ ಏರಿಯಾದಲ್ಲಿ ಒಂದಿಷ್ಟು ಬಾಲುಗಳನ್ನು ಇಟ್ಟಿದ್ದಾರೆ. ಆ ಬಾಲುಗಳನ್ನು ಸ್ಪರ್ಧಿಗಳು ತಮಗೆ ಯಾರು ನಾಮಿನೇಟ್ ಆಗಬೇಕು ಆ ಸ್ಪರ್ಧಿಗಳ ಫೋಟೋವನ್ನು ಬಾಲ್ಗೆ ಅಂಟಿಸಬೇಕು. ನಂತರ ಆ ಬಾಲನ್ನು ಕಿಕ್ಔಟ್ ಮಾಡಿ ಮುಖ್ಯ ದ್ವಾರದಿಂದ ಹೊರ ಕಳಿಸಬೇಕು. ವೀಕ್ಷಕರೇ, ಒಬ್ಬ ಸ್ಪರ್ಧಿ ಇಬ್ಬರನ್ನು ನಾಮಿನೇಟ್ ಮಾಡಬೇಕು. ನಾಮಿನೇಟ್ ಮಾಡುವ ಸ್ಪರ್ಧಿಯ ಭಾವಚಿತ್ರವನ್ನು ಬಾಲ್ಗೆ ಅಂಟಿಸಬೇಕು. ನಂತರ ಕಿಕ್ಔಟ್ ಮಾಡಿ ಮುಖ್ಯ ದ್ವಾರದಿಂದ ಹೊರ ಕಳಿಸಬೇಕು. ವೀಕ್ಷಕರೇ, ನಾಮಿನೇಷನ್ ಚಟುವಟಿಕೆಯಲ್ಲಿ ಈ ವಾರದ ಮನೆಯ ಕ್ಯಾಪ್ಟನ್ ಆಗಿರುವ ಧನುಷ್ ಅವರ ಹೆಸರನ್ನು ಯಾರು ತಗೊಳ್ಳುವಂತಿಲ್ಲ. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ. ಹಾಗಾಗಿ ಧನುಷ್ ಅವರು ಯಾರನ್ನು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ದಾರೆ ಎಂದು ನೋಡೋದಾದ್ರೆ ಧ್ರುವಂತ್ ಅವರನ್ನು ಧನುಷ್ ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿದ್ದಾರೆ. ಹಾಗಾಗಿ ಉಳಿದ ಸ್ಪರ್ಧಿಗಳು ಧನುಷ್ ಮತ್ತು ಧ್ರುವಂತ್ ಹೆಸರನ್ನು ಬಿಟ್ಟು ನಾಮಿನೇಟ್ ಮಾಡಬೇಕು. ವೀಕ್ಷಕರೇ, ನಾವೀಗ ಯಾವ ಸ್ಪರ್ಧಿ ಯಾರನ್ನು ನಾಮಿನೇಟ್ ಮಾಡಿದ್ದಾರೆ ಎಂದು ನೋಡೋದಾದ್ರೆ, ರಕ್ಷಿತಾ ಅವರು ಅಶ್ವಿನಿ ಗೌಡ ಮತ್ತು ರಾಶಿಕಾ ಅವರನ್ನು ನಾಮಿನೇಟ್ ಮಾಡಿರುತ್ತಾರೆ. ರಾಶಿಕಾ ಅವರು ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಅವರನ್ನು ನಾಮಿನೇಟ್ ಮಾಡಿರುತ್ತಾರೆ. ಇನ್ನು ಕಾವ್ಯ ಅವರು ಅಶ್ವಿನಿ ಗೌಡ ಮತ್ತು ರಘು ಅವರನ್ನು ನಾಮಿನೇಟ್ ಮಾಡಿರುತ್ತಾರೆ. ಇನ್ನು ಧ್ರುವಂತ್ ಅವರು ರಕ್ಷಿತಾ ಮತ್ತು ರಘು ಅವರನ್ನು ನಾಮಿನೇಟ್ ಮಾಡಿರುತ್ತಾರೆ. ರಘು ಅವರು ಅಶ್ವಿನಿ ಗೌಡ ಮತ್ತು ಕಾವ್ಯ ಅವರನ್ನು ನಾಮಿನೇಟ್ ಮಾಡಿರುತ್ತಾರೆ. ಗಿಲ್ಲಿ ಅವರು ರಘು ಮತ್ತು ಅಶ್ವಿನಿ ಗೌಡ ಅವರನ್ನು ನಾಮಿನೇಟ್ ಮಾಡಿರುತ್ತಾರೆ. ಅಶ್ವಿನಿ ಗೌಡ ಅವರು ಗಿಲ್ಲಿ ಮತ್ತು ಕಾವ್ಯ ಅವರನ್ನು ನಾಮಿನೇಟ್ ಮಾಡಿರುತ್ತಾರೆ. ಹಾಗಾಗಿ ಈ ವಾರ ನಾಮಿನೇಟ್ ಆಗಿರೋ ಸ್ಪರ್ಧಿಗಳು: ಕ್ಯಾಪ್ಟನ್ ಇಂದ ಡೈರೆಕ್ಟ್ ಆಗಿ ನಾಮಿನೇಟ್ ಆದವರು ಧ್ರುವಂತ್, ಎರಡನೇ ಸ್ಪರ್ಧಿ ಅಶ್ವಿನಿ ಗೌಡ, ಮೂರನೇ ಸ್ಪರ್ಧಿ ರಕ್ಷಿತಾ, ನಾಲ್ಕನೇ ಸ್ಪರ್ಧಿ ರಘು ಮತ್ತು ಐದನೇ ಸ್ಪರ್ಧಿ ಕಾವ್ಯ ಅವರು, ಆರನೇ ಸ್ಪರ್ಧಿ ಗಿಲ್ಲಿ ಮತ್ತು ಏಳನೇ ಸ್ಪರ್ಧಿ ರಾಶಿಕಾ. ಈ ವಾರದ ಮನೆಯ ಕ್ಯಾಪ್ಟನ್ ಆಗಿರುವ ಧನುಷ್ ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸ್ಪರ್ಧಿಗಳು ಅಂದರೆ 7 ಸ್ಪರ್ಧಿಗಳು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ ನಾಮಿನೇಷನ್ ಚಟುವಟಿಕೆ ಬಗ್ಗೆ ಮಾಹಿತಿ. ಈ ನಾಮಿನೇಷನ್ ಮಿಡ್ ವೀಕ್ ನಾಮಿನೇಷನ್ ಆಗಿದೋ ಅಥವಾ ಫುಲ್ ವೀಕ್ ನಾಮಿನೇಷನ್ ಆಗಿದೋ ಗೊತ್ತಿಲ್ಲ. ಇದರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನಾಮಿನೇಟ್ ಆಗಿರೋ ಸ್ಪರ್ಧಿಗಳಲ್ಲಿ ಈ ವಾರ ಯಾರು ಮನೆಗೆ ಹೋಗಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.